ಭಾರತೀಯ ಸೇನಾ ನೇಮಕಾತಿಯ ರ್ಯಾಲಿ ಇದೆ ಅಂತ ಆ ಊರಿನಲ್ಲಿ ಒಂದು ಸುದ್ದಿ ಬಂತಷ್ಟೇ. ಅಲ್ಲಿದ್ದ ಯುವಕರು ನಿದ್ದೆಯನ್ನು ಬಿಟ್ಟು ರ್ಯಾಲಿ ಆಗೋ ದಿನ ಯಾವಾಗ ಬರುತ್ತಪ್ಪ ಅಂತ ಕಾದು ಕುಳಿತುಕೊಂಡಿದ್ರು. ಅವರು ಅಂದುಕೊಂಡಂತೆ ಆ ದಿನ ಬಂದೇ ಬಿಡ್ತು. ದೇಶ ಸೇವೆ ಮಾಡಬೇಕು ಅಂತ ಕನಸುಗಳ ಸರಮಾಲೆಯನ್ನ ಹೊತ್ತು ಸೇನಾ ನೇಮಕಾತಿಗೆ ಬಂದ ಯುವಕರಿಗೆ ಎಂಥ ಸನ್ಮಾನ ಸಿಕ್ತು ಗೊತ್ತಾ? ನೆಲವೇ ಹಾಸಿಗೆ, ಡೈನಿಂಗ್ ಟೇಬಲ್, ಕುಡಿಯಲು ಯಾವುದೋ ಟ್ಯಾಂಕರ್ನಲ್ಲಿ ಬಂದ ಕಲುಷಿತ ನೀರೇ ಗತಿ. ಹೀಗೆ ಬೆನ್ನುಗೊಂದು ಬ್ಯಾಗ್ ಹೊತ್ತು ಹೆಜ್ಜೆ ಹಾಕ್ತಿರೋ ಯುವಕರು ಭಾರತೀಯ ಸೇನೆಯ ಭಾವಿ ಸೈನಿಕರು ಅಂದ್ರೆ ನೀವು ನಂಬಲೇಬೇಕು. ಹೌದು, ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದಿನಿಂದ 10ನೇ ತಾರೀಕಿನವರೆಗೆ ಒಂದು ವಾರ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ. ಬೆಳಗಾವಿಯ ಸೇನಾ ನೇಮಕಾತಿ ಕಚೇರಿ ವತಿಯಿಂದ ಹೈದರಾಬಾದ್, ಕರ್ನಾಟಕ, ಅದರಲ್ಲೂ ನೂತನ ಯಾದಗಿರಿ ಜಿಲ್ಲೆಯ ಯುವಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕ್ಯಾಂಪ್ ಅನ್ನು ಆಯೋಜಿಸಲಾಗಿದೆ. ತುಂಬಾ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅವರ ಸಿಸ್ಟಮ್ ಪ್ರಕಾರ ಆನ್ ದ ಸ್ಪಾಟ್ ಯಾರು ಬರ್ತಾ ಇದ್ದಾರೆ ಅವರಿಗೆ ಟೆಸ್ಟ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ರಿಕ್ವೆಸ್ಟೆಡ್ ಹಿಮ್. ಅವರು ಏನು ಹೇಳ್ತಾ ಇದ್ದಾರೆ, ಥ್ರೂ ಯು ಎಲ್ಲರಿಗೆ ಪ್ರಚಾರ ಮಾಡಿ ಯಾರು ಬರಬಹುದು. ಲಾಸ್ಟ್ ಡೇಟ್ಗೆ ಎಲ್ಲರಿಗೆ ಇನ್ನೊಂದ್ಸಲ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಇನ್ನೊಂದ್ಸಲ ಆನ್ ದ ಸ್ಪಾಟ್ ಯಾರು ಬರ್ತಾ ಇದ್ದಾರೆ ಆಪರ್ಚುನಿಟಿ ಕೊಡ್ತಾರೆ. ಇದೇ ಮೊದಲ ಬಾರಿಗೆ ಸೇನಾ ಭರ್ತಿ ಆಯೋಜಿಸಿದ ಕಾರಣ ಯಾದಗಿರಿ ಜಿಲ್ಲೆ ಸೇರಿದಂತೆ ಹೈದರಾಬಾದ್, ಕರ್ನಾಟಕ ಭಾಗದ 6 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರ ದಂಡು ನಗರಕ್ಕೆ ಹರಿದು ಬಂದಿದೆ. ಆದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಸೂಕ್ತ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಎಡವಿದೆ. ಹೀಗಾಗಿ ದೂರದ ಊರುಗಳಿಂದ ಆಗಮಿಸಿದ ಯುವಕರು ನೆಲದಲ್ಲೇ ಮಲಗುವಂತಾಗಿದೆ. ಕುಡಿಯುವ ನೀರು, ಸ್ನಾನದ ವ್ಯವಸ್ಥೆ ಇಲ್ಲದೆ ಸೇನೆ ಸೇರಲು ಬಂದಿದ್ದ ಯುವಕರು ಪರದಾಡುವಂತಾಯಿತು. ಬೆಳಗಾಂದಿಂದ ದೂರ ಹಳ್ಳಿಯಿಂದ ಬಂದೇನ್ರಿ. ನನ್ನಿಂದ ರಾತ್ರಿ 1 ಗಂಟೆಗೆ ಟ್ರೈನ್ಲೆ ಬಂದೇನ್ರಿ. ನನಗೆ ಇಲ್ಲಿ ಉಳ್ಕೊರೋಕೆ ಜಾಗ ಇಲ್ಲ, ಏನಿಲ್ಲ, ಬೀದಿಯೊಳಗೆ ಮುಕ್ಕೊಂದೇನ್ರಿ. ನಮ್ಗೆ ಏನೋ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ನೀರಿನ ಕುಡಿಯೋಕೆ ಅನುಕೂಲ ಇಲ್ಲರಿ, ಊಟ ಮಾಡೋಕೆ ಹೋಟೆಲ್ಗಳು ಇಲ್ಲರಿ, ಇಲ್ಲಿ ಏನೂ ಸೌಲಭ್ಯ ಇಲ್ಲರಿ. ಇಲ್ಲಿ ನೀರಂತೂ ಟಾಯ್ಲೆಟ್ ಇಲ್ಲರಿ, ಏನೂ ಇಲ್ಲರಿ. ನಾವು ಪ್ಲೀಸ್ ಸ್ವಲ್ಪ ಮುಂದಿನ ಬರ್ತಿದ್ರು ಅವಕಾಶ ಮಾಡಿಕೊಡ್ರಿ. ಹೋಟೆಲ್ ಅದು ಇರೋಕೆ ಹೋಟೆಲ್ ಮಾಡಿಕೊಡ್ರಿ. ನೀರು ಇಲ್ಲರಿ. ಮತ್ತು ಕಾಂಪ್ಲೆಕ್ಸ್ ಭಾಳ ಹುಡುಗರು ಬಂದರು, 5-6 ಸಾವಿರ ಜನ ಬಂದರು. ನಾವು ಸೇನಾ ಭರ್ತಿ ರ್ಯಾಲಿಯಲ್ಲಿ ಹೈದರಾಬಾದ್, ಕರ್ನಾಟಕದ ಯುವಕರಿಗೆ ಸೇನೆ ಸೇರಲು ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಆದರೆ ಸೇನಾ ನೇಮಕಾತಿಗೆ ಆಗಮಿಸಿದ ಯುವಕರು ಸೂಕ್ತ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿತ್ತು. ಇದೀಗ ಎಚ್ಚೆತ್ತ ಜಿಲ್ಲಾಡಳಿತ ಕ್ಯಾಂಪ್ನಲ್ಲಿ ಭಾಗವಹಿಸಿರುವ ಯುವಕರಿಗೆ ಸೌಕರ್ಯ ಕಲ್ಪಿಸುವ ಮೂಲಕ ತನ್ನ ತಪ್ಪನ್ನ ತಿದ್ದುಕೊಂಡಿದೆ. ಅಮೀನ್, TV9 ಯಾದಗಿರಿ.